ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನೇ ವಾರ ಕಂಪ್ಲೀಟ್ ಆಯ್ತು, 12ನೇ ವಾರ ಬಂದೇ ಬಿಡ್ತು ಅಂತ ಹೇಳೋದಾದ್ರೆ, ಶುಕ್ರವಾರ ಬೇರೆ ಇವತ್ತು ಕ್ಯಾಪ್ಟನ್ ಯಾರು, ಉತ್ತಮ ಯಾರು, ಕಳಪೆ ಯಾರು ಅಂತ ತುಂಬಾ ಜನಕ್ಕೆ ತುಂಬಾ ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಕ್ಲಾರಿಟಿ ಕೊಟ್ಟಾಗಿದೆ ಕಲರ್ಸ್ ಕನ್ನಡದವರು. ಯಾಕಂದ್ರೆ ಪ್ರೋಮೋ ರಿಲೀಸ್ ಆಗಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇಂತರೇ ಕಳಪೆ, ಇಂತರೇ ಕ್ಯಾಪ್ಟನ್ ಅಂತ. ಇಲ್ಲಿ ಮುಖ್ಯವಾಗಿ ಒಂದು ಪಾಯಿಂಟ್ ಮಾತಾಡಬೇಕು. ತ್ರಿವಿಕ್ರಮ್ ಅವ್ರನ್ನ ಯಾರಾದ್ರೆ ನಾಮಿನೇಟ್ ಮಾಡಿದ್ರು ಅವರೇನೆ ಈ ವಾರದ ಕಳಪೆ ಕೊಡ್ತಾ ಇದ್ದಾರೆ. ಸೇಮ್ ಟಾರ್ಗೆಟ್, ನಾಮಿನೇಟ್ ಅಲ್ಲೂ ತ್ರಿವಿಕ್ರಮ್ ಬೇಕು, ಕಳಪೆಗೂ ತ್ರಿವಿಕ್ರಮ್ ಬೇಕು, ಈ ರೀತಿ ಆಗ್ತಾ ಇದೆ. ಹಾಗಾದ್ರೆ ತ್ರಿವಿಕ್ರಮ್ ಕಳಪೆಗೆ ಅರ್ಹತೆ ಅಲ್ಲ ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ, ತ್ರಿವಿಕ್ರಮ್ ಅವ್ರಿಗೆ ಕಳಪೆ ಏನು ಕೊಟ್ಟಿರ್ತಾರೆ, ಟಾಸ್ಕ್ ಆಡಲ್ಲ ಕೊಟ್ಟಿರ್ತಾರೆ. ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕ್ ಆಡಕ್ ಅವಕಾಶನೇ ಕೊಟ್ಟಿಲ್ಲ. ಇನ್ನು ಮೂರನೇ ಟಾಸ್ಕ್ ಆಡಿದ್ರೆ ತುಂಬಾ ಚೆನ್ನಾಗಿ ಆಡಿದ್ರು, ಆದ್ರೂ ಕಳಪೆ ಏನಕ್ಕೆ ಬಂತು ಅಂತ ಪ್ರಶ್ನೆ ಬಂದಾಗ ಮತ್ತೆ ರಿವ್ಯೂ ಮಾಡಿ ಮಾತಾಡೋಣ. ಈ ವಾರದ ಕಳಪೆ ಯಾರು, ಮುಖ್ಯವಾಗಿ ಈ ವಾರದ ಉತ್ತಮ ಯಾರಂತ, ಮುಖ್ಯವಾಗಿ ತ್ರಿವಿಕ್ರಮ್ ಅವರಿಗೆ ಕಳಪೆ ಕೊಟ್ಟ ಆ 4 ಜನ ಯಾರಂತ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓವರ್ ಆಲ್ ಆಗಿ ಈ ವಾರ ಕಳಪೆ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಒಂದು ತ್ರಿವಿಕ್ರಮ್, ಇನ್ನೊಂದು ಚೈತ್ರ ಕುಂದಾಪುರ ಅಂತ. ಇವರಿಬ್ರು ಕಳಪೆ. ಈ ವಾರದ 11ನೇ ವಾರದ ಕಳಪೆ ಇವರಿಬ್ರು. ಕಳಪೆ ಅಂತ ಬಂದಾಗ ಇಲ್ಲಿ ತ್ರಿವಿಕ್ರಮ್ ಅವರಿಗೆ 4 ಜನ ಯಾರಂತ ಹೇಳಿದ್ರೆ ಪ್ರೋಮೋದಲ್ಲೇ ಗೊತ್ತಾಗುತ್ತೆ. ಒಂದು ಐಶ್ವರ್ಯ ಕಂಪಲ್ಸರಿ ಕಳಪೆ ಆದ್ರೂ ತ್ರಿವಿಕ್ರಮು, ನಾಮಿನೇಟ್ ಆದ್ರೂ ತ್ರಿವಿಕ್ರಮು, ಏನೇ ಕೆಟ್ಟ ಪದ ಬಂದ್ರು ತ್ರಿವಿಕ್ರಮೇ, ಅದು ಸೆಟ್ ಆಗಿರ್ತಾರೆ. ಇನ್ನೊಂದು ಬಂದ್ಬಿಟ್ಟು ಶಿಶಿರ್ ಅವರು ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಕೇಳೋದಾದ್ರೆ ಗೊತ್ತಿಲ್ಲ, ಇನ್ನೇನ್ ಕೊಟ್ಟಿರ್ತಾರೆ ರೀಸನ್ಸ್, ಟಾಸ್ಕ್ ಆಡಲ್ಲ ಅಂತ ಕೊಟ್ಟಿರ್ತಾರೆ. ಬಟ್ ಅವ್ರಿಗೆ ಟಾಸ್ಕ್ ಆಡೋ ಅವಕಾಶನೇ ಕೊಟ್ಟಿಲ್ಲ. ಇನ್ ಎಲ್ಲಿಂದ ಟಾಸ್ಕ್ ಆಡ್ತಾರೆ ಅನ್ಸ್ತು. ಇನ್ನು ಅದಾದ್ಮೇಲೆ ಇನ್ನೊಂದು ಬಂದ್ಬಿಟ್ಟು ಚೈತ್ರಕ್ಕ. ತ್ರಿವಿಕ್ರಮ್ ಅವರು ಗೆಲ್ಲಬಾರ್ದಂತ ಇಡೀ ಪ್ರಪಂಚದಲ್ಲಿರೋ ದೇವ್ರಿಗೆಲ್ಲಾ ಪೂಜೆ ಮಾಡೋರು ಇವರು ಕಳಪೆ ಕೊಡದೇ ಇರ್ತಾರ. ಯಾಕಂದ್ರೆ ನಿನ್ನೆ ಎಪಿಸೋಡ್ ನೋಡಿದಾಗ ಒಂದು ಅನ್ಸಿರುತ್ತೆ ನಮ್ಗೆ, ಇವ್ ನಂಗೆ ಆಡಲು ಅವಕಾಶನೇ ಕೊಡ್ಲಿಲ್ಲ, ನಿಮ್ ಕೈಲಿ ಆಗಲ್ಲ ಅಂತ ನಾನು ತುಳಿದ್ಬಿಟ್ರು, ಹಾಗೆ ಮಾಡ್ಬಿಟ್ರು, ಹೀಗೆ ಮಾಡ್ಬಿಡ್ತಾರೆ. ನಾಟಕ ಬೇರೆ ಶುರು ಮಾಡಿದ್ಲು. ಬಟ್ ಕಳಪೆ ಅಂತೂ ತಪ್ಪಲಿಲ್ಲ, ಚೈತ್ರಕ್ಕನಿಗೆ ಕೊಟ್ರು. ಆದ್ರಿಂದ ಚೈತ್ರಕ್ಕೆ ಕೊಟ್ಟಿರ್ತಾರೆ. ಇನ್ನೊಂದ್ರಲ್ಲಿ ಪ್ರೋಮೋದಲ್ಲೇ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ. ಗೋಲ್ಡ್ ಸುರೇಶ್ ಅವರು ನೀವು ಕಳಪೆ ಕೊಟ್ರಿ ಒಂದು ರೀಸನ್ಸ್ಗೆ ನಾನು ನೀವು ಜೈಲಿಂದ ಹೊರಗಡೆ ಬರೋ ಊಟನೇ ಮಾಡಲ್ಲ ಅಂತ ತ್ರಿವಿಕ್ರಮ್ ಅವರು ಒಂದು ಚಾಲೆಂಜ್ ಮಾಡ್ತಾರೆ. ಇಲ್ಲೇ ಗೊತ್ತಾಗುತ್ತೆ ಒಂದು ಚೈತ್ರಕ, ಒಂದು ಗೋಲ್ಡ್ ಸುರೇಶ್, ಒಂದು ಶಿಶಿರು, ಇನ್ನೊಂದು ಐಶ್ವರ್ಯ. ಮೋಕ್ಷತ ಮಿಸ್ ಆಗಿದೆ ಅನ್ಸುತ್ತೆ, ಬಟ್ ಮೋಕ್ಷತ ಕೊಡಬೇಕಾಗಿತ್ತಂತ. ಅದೇ ಇಲ್ಲಿ ಕ್ಲಿಯರ್ ಕಟ್ ಆಗಿ ಟಾಸ್ಕ್ ಅಂತ ತಗೊಂಡಾಗ ಚೈತ್ರಕನ್ ಕೊಟ್ಟಿದ್ದಾರೆ, ಓಕೆ. ಇಲ್ಲಿ ಮೋಕ್ಷತವರು ಕೂಡ ಫಸ್ಟ್ ಟಾಸ್ಕ್ ಫೇಲ್ ಆದ್ರು, ಸೆಕೆಂಡ್ ಟಾಸ್ಕ್ ಫೇಲ್ ಆದ್ರು, ಥರ್ಡ್ ಟಾಸ್ಕ್ ಅಲ್ಲೂ ಒಂದು ಇದು ಕೊಟ್ಟಿದ್ರು ಉಸ್ತುವಾರಿನೂ, ಅದ್ರಲ್ಲೂ ಒಂದು ಇದಾಯ್ತು. ಇಲ್ಲಿ ತಗೊಂಡಾಗ ಇವರು ಅಷ್ಟೇನೆ, ಕೆಲವರೆಲ್ಲ ಟಾಸ್ಕ್ ಆಡದೇ ಇರೋ ಕಾರಣಕ್ಕೆ ಕಳಪೆ ಕೊಡ್ತಾರೆ. ಬಟ್ ಟಾಸ್ಕ್ ಆಡಿ ಸೋತ್ರಿಗೆ ಕಳಪೆ ಏನಕ್ಕೆ ಬರಲ್ಲ ಅಂತ ಗೊತ್ತಿಲ್ಲ. ಇನ್ನು ಚೈತ್ರಕನ್ಗೆ ಕಳಪೆ ಯಾರು ಕೊಟ್ಟದು ಅಂತ ಕೇಳೋದಾದ್ರೆ ಪ್ರೋಮೋದಲ್ಲೇ ಗೊತ್ತಾಗುತ್ತೆ. ಒಂದು ಮಂಜಣ್ಣ ಕೊಡ್ತಾನೆ, ಅಕ್ಕ ಮಾತಾಡ್ಲಾ ಬೇಡ ಅಂತ ಎಲ್ಲ ಕೇಳ್ತಾರೆ. ಯಾಕಂದ್ರೆ ಚೈತ್ರಕನ್ ಪ್ರತಿವಾದ ಇದ್ದಾಗ ಆ ರೀತಿ ಇರುತ್ತೆ, ಮಾತಾಡಕ್ ಅವಕಾಶನೇ ಕೊಡಲ್ಲ. ಚೈತ್ರಕನ್ ವಾಯ್ಸ್ ಮಾತ್ರ ಕೇಳ್ತಾ ಇರುತ್ತೆ, ಬೇರೆ ವಾಯ್ಸ್ ಕೇಳಲ್ಲ. ಆದ್ರಿಂದ ಒಂದು ಮಂಜಣ್ಣ ಕೊಡ್ತಾನೆ. ಇಲ್ಲಿ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದ ರೀಸನ್ ಅಂದ್ರೆ ಹನುಮಂತ್ ಒಬ್ರು ಅನ್ಸುತ್ತೆ. ಯಾಕಂದ್ರೆ ಚೈತ್ರಕನ್ಗೆ ಅವಕಾಶ ಕೊಟ್ಟಿದ್ರು ಆಡಕ್ಕೆ, ಕಳಪೆ ಬರಬಾರ್ದು ಅಂತ ಅವಕಾಶ ಕೊಟ್ಟಿದ್ರು. ಆದ್ರೂ ಅವರು ಕರೆಕ್ಟ್ ಆಗಿ ಆಟ ಆಡ್ಲಿಲ್ಲ. ಅದೇ ಕಾರಣಕ್ಕೆ ಹನುಮಂತ್ ಅವ್ರು ಕಳಪೆ ಕೊಡ್ತಾರೆ. ಇಸ್ ಅ ಜೆನ್ಯೂನ್ ಪರ್ಸನ್ ಅಂತ ಹೇಳ್ಬೋದು. ನನ್ಗನ್ಸಿದ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಯಾವ್ದೇ ಒಂದು ರೀಸನ್ಸ್ ಕೊಡ್ಬೇಕಾದ್ರೆ, ಯಾವ್ದೇ ಒಂದು ವ್ಯಕ್ತಿನ ಆಳ್ಕೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಆಳ್ಕೆ ಮಾಡ್ಕೊಂತಾರೆ ಹನುಮಂತ್ ಅವರು. ಆ ಕಳಪೆ ಅಂದ್ರೆ ಆಟ ಕೊಟ್ಟಿರೋ ಒಂದು ಅವಕಾಶದಲ್ಲೇ ಆಟ ಆಡಿಲ್ಲ, ಅದಕ್ಕೆ ಕಳಪೆ ಕೊಡ್ತಾರೆ. ಆದ್ರೆ ತ್ರಿವಿಕ್ರಮ್ ಕೊಟ್ಟಿರುವ ಕಳಪೆ ಯಾಕೆ ಅಂದ್ರೆ ಆಡಲು ಅವಕಾಶನೇ ಕೊಟ್ಟಿಲ್ಲ, ಆದ್ರೆ ಕಳಪೆ ಕೊಡ್ತಾರೆ. ಈ ರೀತಿ ಇದೆ ಕಳಪೆದಲ್ಲಿ. ಖಂಡಿತವಾಗ್ಲೂ ಟಾರ್ಗೆಟ್ ಅಂತ ನಿಜವಾಗ್ಲೂ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ನಿನ್ನೆ ಯಾವಾಗ ಚೈತ್ರಕ್ಕ ಆಡಕ್ ಶುರು ಮಾಡಿದ್ರು ಅವಾಗಲೇ ಆಲೆ ಕನ್ಫರ್ಮ್ ಆಗಿತ್ತು ಐಶ್ವರ್ಯದು, ನಮ್ಮ ಇವರು ಶಿಶಿರ್ ಅವ್ರದ್ದು ಇವ್ರಿಗೆ ಕಳಪೆ ಕೊಡ್ಬೇಕಂತ. ಇವ್ರು ಕೇಳಿದ್ರ ಅಂತ ಶಿಶಿರ್ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ರು, ಅದಕ್ಕೆ ಕಳಪೆ ಕೊಡ್ತಾರೆ. ಏನಿದೆ ಯಾರಿಗೊಬ್ರು ಕೊಡ್ಲೇಬೇಕು, ಬಟ್ ರೀಸನ್ಸ್ ಜೆನ್ಯೂನ್ ಆಗಿರ್ಬೇಕು ಅನ್ನೋದು ಒಂದೇ ಒಂದು ಸತ್ಯ. ಯಾಕಂದ್ರೆ ಆಡಲು ಅವಕಾಶನೇ ಕೊಡಲ್ಲ, ಆಮೇಲೆ ಕಳಪೆ ಕೊಡ್ತಾರೆ ಅಂದ್ರೆ ಹೇಗೆ ಹೇಳಿ. ಇನ್ನು ಅದಾದ್ಮೇಲೆ ಚೈತ್ರಕನ್ಗೆ ಹೇಳಿದ ಇವ್ರೆಲ್ಲ ಕೊಟ್ಟಿರ್ತಾರಂತ. ಚೈತ್ರಕನ್ಗೆ ಇನ್ನೇನು ಕೊಟ್ಟಿರ್ತಾರೆ, ನಮ್ಮ ಅದರಲ್ಲಿ ಮಂಜಣ್ಣ ಹನುಮಂತ್ ಇದಾರೆ, ಇನ್ನೊಬ್ರು ಭವ್ಯಗೌಡ ಇರ್ತಾರೆ. ಅದಾದ್ಮೇಲೆ ನಮ್ಮ ಗೌತಮ್ ಇರ್ಬೋದು ಅನ್ಸುತ್ತೆ ಕಳಪೆಗೆ. ಯಾಕಂದ್ರೆ ಅವ್ರು 2 ಮಾತು ಪ್ಲೇಟ್ ಚೇಂಜ್ ಮಾಡಿದ್ರು ನಮ್ಮ ಚೈತ್ರಕ್ ಅವರು, ಆದ್ರಿಂದ ಅವ್ರು ಕೊಟ್ಟಿರ್ತಾರ ಅನ್ಸುತ್ತೆ. ಇನ್ನು ಉತ್ತಮ ಅಂತ ಬಂದ್ರೆ ಖಂಡಿತವಾಗ್ಲೂ ಉತ್ತಮ ಅಂತ ಬಂದ್ರೆ ಆ ಟೀಮಲ್ಲೂ ಈ ಟೀಮಲ್ಲೂ ಇಬ್ರು ಅಪ್ರಿಶಿಯೇಟ್ ಮಾಡಿದ್ದು ಭವ್ಯಗೌಡನೇ. ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಮೊದಲು ಆಳ್ಕೆ ಆಗಿದ್ದು ಭವ್ಯಗೌಡನೇ. ಆದ ಕಾರಣ ಈ ವಾರದ ಉತ್ತಮ ಬಂದ್ಬಿಟ್ಟು ನಮ್ಮ ಭವ್ಯಗೌಡ. ಟಾಸ್ಕ್ ಕ್ಯೂನ್ ಅಂತ ಹೇಳ್ಬೋದು. ಟಾಸ್ಕ್ ಆಡೋದ್ರಲ್ಲಿ ಯಾರೇ ಎವರ್ ಗ್ರೀನ್ ಗುರು, ಯಾರಿಗೆ ಒಂದು ಅವಕಾಶನೇ ಮಾಡ್ಕೊಳ್ಳ. ಅಲ್ಲಿ ಬಿಗ್ ಬಾಸ್ ಮೇಲೆ ಯಾರು ಇಲ್ಲ. ಲೇಡೀಸ್ ಅಲ್ಲಿ ಲೇಡಿ ಟೈಗರ್ ಅಂತ ಹೇಳ್ಬೋದು. ಟಾಸ್ಕ್ ಆಡೋದ್ರಲ್ಲಿ ಮಾತ್ರ ಕ್ಲಿಯರ್ ಕಟ್ ಆಗಿ ಪ್ಲಾನ್ಡ್ ಆಗಿ ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನೀವು ಯಾರು ಆಡಲ್ಲ,
ನೋಡಿ ನೀವು ಎಕ್ಸಾಂಪಲ್ ತಗೊಳ್ಳಿ, ಮೋಕ್ಷ ತಾನೆ ನಿನ್ನೆ 2 ಟಾಸ್ಕ್ ಆಡ್ದು, 2 ಟಾಸ್ಕ್ ಅಲ್ಲೂ ಫೇಲ್, ಟಾಸ್ಕ್ ಆಡ ಗೆಲ್ಲೇ ಇಲ್ಲ ಅಂತದ್ರಲ್ಲಿ 2 ಟಾಸ್ಕ್ ಆಡಿದ್ರೆ 2 ಟಾಸ್ಕ್ 3 ಟಾಸ್ಕ್ ಅಲ್ಲೂ ನಮ್ಮ ಬೊಬ್ಬೇಗೌಡ ಪರ್ಫೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ ಆಟ ಆಡಿದ್ರು. ಅವ್ರಿಗೇನೆ ಈ ವಾರದ ಉತ್ತಮ ಸಿಕ್ಕಿದೆ. ಕ್ಯಾಪ್ಟನ್ ಅಂತ ಯಾರು ಗೊತ್ತೇ ಇರುತ್ತೆ. ಬೆಳಿಗ್ಗೆನೆ ತುಂಬಾ ಕನ್ಫ್ಯೂಷನ್ ಇತ್ತು, ಶಶಿರ, ಐಶ್ವರ್ಯ, ನಮ್ಮ ಬೊಬ್ಬೇಗೌಡನ, ಗೋಲ್ಡ್ ಸುರೇಶ್ ಅಂತ. ಆ ಅವಕಾಶ ಗೋಲ್ಡ್ ಸುರೇಶ್ ಅವ್ರಿಗೆ ಸಿಕ್ಕಿದೆ. ಗೋಲ್ಡ್ ಸುರೇಶ್ ಅವರು 12ನೇ ವಾರದ ಕ್ಯಾಪ್ಟನ್ ಆಗಿದೆ. ನಾನು ಅಪ್ಡೇಟ್ ಕೊಟ್ಟಿದ್ದೆ ಶಿಶಿರ್ ಅಂತಲ್ಲ, ಶಿಶಿರ್ ಅಲ್ಲ, ಬಟ್ ಗೋಲ್ಡ್ ಸುರೇಶ್ ಅಪ್ಡೇಟ್ ಮಿಸ್ ಆಗಿದೆ, ಕ್ಷಮೆ ಇರಲಿ. ಮತ್ತೆ ಈ ವಾರದ ಉತ್ತಮ ಕಳಪೆ ಕ್ಯಾಪ್ಟನ್ ಈ ರೀತಿ ಇತ್ತು. ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಕಳಪೆ ಯಾರು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ವಾರದ ಕಳಪೆ ಅಂದ್ರೆ ಇಬ್ರು ಬಂದಿದೆ. ಅಲ್ಲಿ ಇಬ್ರು ಯಾರಂದ್ರೆ ಒಂದು ಮೋಕ್ಷತ, ಇನ್ನೊಂದು ಚೈತ್ರ. ಯಾಕಂದ್ರೆ ಟಾಸ್ಕ್ ಆಡಿ ಅವರು ಸೋತಿದ್ದಾರೆ, ಬಟ್ 3 ಟಾಸ್ಕ್ ಆಡಿಲ್ಲ. ಆದ ಕಾರಣ ಕಳಪೆ ಕೊಡೋದು ಹೇಗಂತ ಅನ್ಸುತ್ತೆ ಒಂದೊಂದ್ಸಲ. ನೋಡ್ಬೇಕು ಮತ್ತೆ ಎಪಿಸೋಡ್ ಅಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿ. ಮತ್ತೆ ನಿಮ್ಮ ಪ್ರಕಾರ ಹೇಳಿದೆ ಉತ್ತಮ ಯಾರು ಕಳಪೆ ಯಾರು ಅಂತ ಕಮೆಂಟ್ ಮಾಡಿ. ಕ್ಯಾಪ್ಟನ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್, ಅರ್ಥ ಮಾಡ್ಕೊಳ್ಳಿ, ಕ್ಷಮೆ ಇಲ್ಲಿ ತಪ್ಪು ಹೇಳಿದ್ದೆ, ಒಂದ್ಸಲ ಅಪ್ಡೇಟ್ ಸಿಕ್ಕಿತ್ತು, ಆದ ಕಾರಣ ಆ ರೀತಿ ಆಗಿದೆ. ಇನ್ನು ಓವರ್ ಆಲ್ ಆಗಿ ಈ ರೀತಿ ಇತ್ತು ಈ ಪ್ರೋಮೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.